ಸ್ನೇಹಿತರೆ ನಮಸ್ಕಾರ. ಪಾರ್ಟ್ 2 ಫ್ಲವರ್ ಶೋ ಸ್ನೇಹಿತರೆ. 9 ನಿಮಿಷ ಲಾಂಗ್ ವಿಡಿಯೋ ಆಗಿತ್ತು, ಅದಕ್ಕೆ ಪಾರ್ಟ್ 2 ಮಾಡಿದ್ದೀನಿ. ನೋಡಿ, ಅದು ಹೊರಗಡೆಯಿಂದ ಶೋ ತೋರಿಸ್ತಾ ಇದ್ದೀನಿ. ಒಳಗಡೆ ಮುಗಿಸ್ಕೊಂಡು ಇದು ಹೊರಗಡೆ ಬಂದಿರತಕ್ಕಂಥ ಶೋ ಸ್ನೇಹಿತರೆ. ನೋಡಿ, ಯೆಲ್ಲೋ ಕಲರ್, ವೈಟ್ ಕಲರ್, ರೆಡ್ ಕಲರ್ ಸಕ್ಕದಾಗಿದೆ. ಹೂವು ಅಂದರೆ ನಮ್ಮ ಈ ಜಗತ್ತಿನಲ್ಲಿ ಹೂವು ಬಿಟ್ಟು ಇಲ್ಲದೇ ಇರೋರು ಯಾರೂ ಇಲ್ಲ. ಎಲ್ಲರೂ ಪುಷ್ಪ ಪ್ರಿಯರೇ ಸ್ನೇಹಿತರೆ. ಪುಷ್ಪವಿಲ್ಲದ ವನವಿಲ್ಲ, ವನವಿಲ್ಲದ ಜೀವವಿಲ್ಲ, ಜೀವವಿಲ್ಲದ ಜೀವನವೇ ಇಲ್ಲ. ಜೀವನವೇ ಇಲ್ಲ ಅಂದರೆ ಈ ಜಗತ್ತೇ ಇಲ್ಲ ಸ್ನೇಹಿತರೆ. ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಪುಷ್ಪ ಅಂದರೆ ಹೆಣ್ಣಿಗೆ ಇಷ್ಟವಾದದ್ದು, ಅದನ್ನು ಹೆಣ್ಣು ಅಂತ ಕರೆದ್ರೂ ತಪ್ಪಿಲ್ಲ ಸ್ನೇಹಿತರೆ. ಆ ಪುಷ್ಪ ದೇವರ ಪಾದಕ್ಕೆ ಸೇರ್ತಕ್ಕಂಥದ್ದು, ಹಾಗೆ ಹೆಣ್ಣಿನ ಮುಡಿಗೂ ಸೇರ್ತಕ್ಕಂಥದ್ದು ಈ ಪುಷ್ಪ. ಹೆಣ್ಣು ಮತ್ತು ದೇವತೆ ಎರಡೂ ಒಂದೇ ಅಂತಲೇ ಅನ್ಬೋದು. ಎರಡಕ್ಕೂ ಸೇರಿದ್ದು ಈ ಪುಷ್ಪ. ಈ ಪುಷ್ಪ ಇಬ್ಬರ ಒಂದು ಸಹ ಮಿತ್ರ ಅಂತಲೇ ಹೇಳ್ಬೋದು. ದೇವರಿಗೂ ಮತ್ತು ಹೆಣ್ಣಿಗೂ ಒಂದು ಚೈನ್ ಕೊಂಡಿ ಅಂತಲೇ ಹೇಳ್ಬೋದು. ನೋಡಿ, ಹೊರಗಡೆ ಆ ಕಡೆ ದೂರದಲ್ಲಿ ನೋಡ್ತಾ ಇದ್ದೀರಾ, ಚಾಮುಂಡೇಶ್ವರದ ಒಂದು ಪುಷ್ಪದಿಂದನೇ ಮಾಡಿರ್ತಕ್ಕಂಥದ್ದು ಸ್ನೇಹಿತರೆ. ಅಲ್ಲಿಗೆ ಹೋಗೋಣ ಬನ್ನಿ. ನೋಡ್ತಾ ಇದ್ದೀರಿ, ಎಲ್ಲ ಲೈಟಿಂಗ್ ಶೋಲೇ ಕೂತ್ಕೊಂಡು ಎಂಜಾಯ್ಮೆಂಟ್ ಮಾಡ್ತಾಯಿದ್ದಾರೆ, ಕಣ್ಣು ತುಂಬ್ಕೊತಾ ಇದ್ದಾರೆ. ನೀವೆಲ್ಲ ಯಾವಾಗ ಬಂದು ಕಣ್ಣು ತುಂಬ್ಕೊತಿರೋ ಗೊತ್ತಿಲ್ಲ. ನಮ್ಮ ನಾಡ ಹಬ್ಬ ಅಂತಲೇ ಅನ್ಬೋದು. ಹಾಗೆ ಈ ನಾಡ ಹಬ್ಬನ ರಾಜರು ಕುಟುಂಬ ನಿಂದು ನಡೆಸ್ಕೊಡುತ್ತೆ. ನೋಡಿ, ನಮ್ಮ ದುರ್ಗಾದೇವಿಯ ಮುಂದೆ ಪುಷ್ಪದಿಂದನೇ ಮಾಡಿರ್ತಕ್ಕಂಥದ್ದು ಏನು ಸೊಗಸಾಗಿ ಕಾಣ್ತಿದೆ. ಆ ದುರ್ಗಾದೇವಿ ಸದಾ ಜೊತೆಲಿದ್ದು ಕೆಟ್ಟದ್ದನ್ನು ಕಳೆದು ಒಳ್ಳೆಯದನ್ನೇ ಮಾಡಲಿ ಅಂತ ನಾನು ಬೇಡ್ಕೋತೀನಿ. ದೇವತೆ ಎಲ್ಲೆಲ್ಲೋ ಇರುವುದಿಲ್ಲ, ನಮ್ಮ ಸುತ್ತಮುತ್ತಲೂ ಇರ್ತಾರೆ. ಆದರೆ ನಾವು ಏಕಾಗ್ರತೆಯನ್ನು ಕಳ್ಕೊತೀವಿ. ಮನುಷ್ಯರು ಸದಾ ಏಕಾಗ್ರತೆಯಿಂದ ಇರಲ್ಲ. ಮಾನಸಿಕ ಪೂಜೆನ ಯಾರೂ ಮಾಡಲ್ಲ ಸ್ನೇಹಿತರೆ. ಅದಕ್ಕೆ ವಸ್ತು ಪೂಜೆ ಮುಖಾಂತರ ಭಕ್ತಿನ ಏಕಾಗ್ರತೆನ ಗೆಲ್ಲೋಕ್ಕೆ ಪ್ರಯತ್ನ ಮಾಡ್ತಾರೆ. ಇದಕ್ಕೆ ಎಕ್ಸಾಂಪಲು, ಈಗ ಮಗುಗೆ ಒಂದು ವಸ್ತು ಅಂದರೆ ಶಿವನ ಒಂದು ಲಿಂಗ ಇಟ್ಬಿಟ್ಟು ಅದಕ್ಕೆ ಹೂವು ಹಾಕು ಅಂದರೆ ಆ ಹೂವನ್ನೇ ಆಗ್ತಾ ಇರುತ್ತೆ. ಮನಸ್ಸು ಎತ್ತಾಗೂ ಚಂಚಲ ಆಗಲ್ಲ. ಅದೇ ಮಾನಸಿಕ ಪೂಜೆ ಅಂತ ನಿನ್ನ ಮನಸ್ಸಲ್ಲೇ ಶಿವನ ನೆನೆಸ್ಕೊಂಡು ಹೂವು ಹಾಕು ಅಂದರೆ ಮನಸ್ಸಲ್ಲಿ ಸಾವಿರಾರು ಯೋಚನೆ ಬರ್ತಿರತ್ತೆ. ಸೊ ಅದಕ್ಕೆ ಹಾಕಬೇಕು ಅನ್ನೋ ಏಕಾಗ್ರತೆ ಸಿಗಲ್ಲ. ಅದಕ್ಕೆ ಸ್ನೇಹಿತರೆ, ಜಗತ್ತಲ್ಲಿ ಗುರು ಅಂತ ಅನ್ಸ್ಕೊಂಡವರು ಮಾನಸಿಕ ಪೂಜೆನ ಬಿಟ್ಟು ಈ ವಸ್ತು ಪೂಜೆ, ಆಡಂಬರ ಪೂಜೆಗೆ ಅವರು ಕೊಡುಗೆಯನ್ನು ಕೊಟ್ಟರು ಸ್ನೇಹಿತರೆ. ಅದಕ್ಕೆ ಈಗ ನಾವು ಮುಂದೆ ಕಾಣ್ತಕ್ಕಂಥ ದೇವ್ರ ಕಡೆ ಗಮನ ಇಟ್ಟು ಪೂಜೆ ಮಾಡಿ ಏಕಾಗ್ರತೆ ಸಂಪಾದಿಸ್ತೀವಿ. ಇದಕ್ಕಿಂತಲೂ ಪವರ್ಫುಲ್ ಯಾವುದು ಹೇಳಿ? ಮಾನಸಿಕ ಪೂಜೆ. ಅದನ್ನು ಸಾಧು ಸಂತರು ಮಾಡ್ತಾರೆ ಸ್ನೇಹಿತರೆ. ಅವರು ಏಕಾಗ್ರತೆನ ತುಂಬ ಹೊಂದಿರ್ತಾರೆ. ಇಲ್ಲಿ ನೋಡಿ, ಹೊರಗಡೆ ಇದ್ದೀವಿ, ಹೊರಗಡೆ ಎಲ್ಲ ಹೋಗ್ತಾ ಇದ್ದೀವಿ. ಜನ ಜಾತ್ರೆ ಅಂತಲೇ ಅನ್ಬೋದು. ಮೈಸೂರಲ್ಲಿ ಜನ ಅದೆಷ್ಟು ಜನ ಇದ್ದಾರೋ, ಲಕ್ಷ ಇರ್ತಾರೆ. ಏಣಿಕೆ ಮಾಡೋಕ್ಕಾಗಲ್ಲ ಸ್ನೇಹಿತರೆ. ನನಗೆ ಗಂಟ್ಲೆ ಕಿತ್ತೋಗ್ತಾಯಿತ್ತು ಮಾತಾಡೋಕ್ಕೆ. ಅಷ್ಟು ಗಂಟ್ಲು ನೋವು ಬಂದುಬಿಟ್ಟಿತ್ತು, ಅಷ್ಟು ಜನರ ಸೌಂಡು. ಎಡೆನೇ ಇಲ್ಲ ಸ್ನೇಹಿತರೆ. ಇಲ್ಲಿ ಆ ಥರ ಜಾತ್ರೆ ಮೇಳ ನಡೆಸ್ತಾ ಇದ್ದಾರೆ. ರಾತ್ರಿ 12 ಆದರೂ ಇದು ನಡೀತಲೇ ಇತ್ತು ಸ್ನೇಹಿತರೆ. 9 ದಿನಗಳಿಂದ ನಡೆಯೋ ಹಬ್ಬ ಅಲ್ವಾ, ಇನ್ನೇನು ಮುಗಿದೋಗುತ್ತೆ ಇನ್ನೇನು 2-3 ದಿವಸದಲ್ಲಿ ಅಂತ ಸ್ನೇಹಿತರೆ ಇದು ನೋಡ್ಕೊಬರೋದಕ್ಕೆ ಹೋಗಿದ್ವಿ. ತುಂಬ ಖುಷಿ ಕೊಡ್ತೇವೆ ಸ್ನೇಹಿತರೆ. ಖುಷಿ ಕೊಡೋ ನಾಡ ಹಬ್ಬ ಎಲ್ಲರಿಗೂ ಆನಂದ ಕೊಡಲಿ ಸ್ನೇಹಿತರೆ. ಆ ದುರ್ಗಾದೇವಿ ಚಾಮುಂಡೇಶ್ವರಿ ಮಾತೆ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಿ, ನಿಮ್ಮ ಕಲ್ಬಸನ್ನೆಲ್ಲ, ನಿಮ್ಮ ಕೆಟ್ಟದ್ದನ್ನೆಲ್ಲ ತ್ರಿಶೂಲದಲ್ಲಿ ಚುಚ್ಚಿ ನಿಮಗೆ ವರದ ಮುಖಾಂತರ ಆ ಆಶೀರ್ವಾದದಿಂದ ಒಳ್ಳೆಯ ಅನುಗ್ರಹ, ಒಳ್ಳೆಯ ಮನಸ್ಥಿತಿನ ಉದ್ಭವಿಸಲಿ ಅಂತ ನಾನು ಕೇಳ್ಕೊತೀನಿ. ಕೆಟ್ಟ ರಾಕ್ಷಸರ ಸಂಹಾರ ಮಾಡುವ ಆ ತಾಯಿ ನಿಮ್ಮ ಮಾನಸಿಕ ಕೆಟ್ಟತನವನ್ನು ಸುಟ್ಟು ಒಳ್ಳೆತನವನ್ನು ತುಂಬಿದ್ರೆ ನೀವು ಇನ್ನಷ್ಟು ದಿನ ಕಷ್ಟ ಆದರೂ ಪರವಾಗಿಲ್ಲ, ನೆಮ್ಮದಿಯಾಗಿರ್ತೀರ. ನೋಡಿ, ಒಂದು ಪರ್ಸು ಬಿದ್ದೋಯ್ತು. ಸೊ ಎತ್ತು ಕೊಟ್ವಿ. ಒಂದು ಸೋಷಿಯಲ್ ಸರ್ವಿಸ್ ಅಲ್ವಾ ಇದು. ಸೊ ನಾವು ಬೇಗ ಹೊರಡಬೇಕು ಅಂತ ಹೊರಡ್ತಾ ಇದ್ವಿ. ಮುಂದಿನ ಮತ್ತೊಂದು ವಿಡಿಯೋದಲ್ಲಿ ಭೇಟಿ ಆಗೋಣ. ಇಷ್ಟ ಆಗಿದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಸ್ನೇಹಿತರೆ. ನೀವು ಕೂಡ ಮೈಸೂರಿಗೆ ಹೋಗಿ ಬನ್ನಿ ಸ್ನೇಹಿತರೆ. ತುಂಬ ಸೂಪರಾಗಿರುತ್ತೆ ಸ್ನೇಹಿತರೆ. ನಾನು
ಹೋಗಿ ಅನುಭವಪಟ್ಟ ಒಂದು ಎಕ್ಸ್ಪೀರಿಯೆನ್ಸ್ ಇದಾಗಿತ್ತು. ಧನ್ಯವಾದಗಳು ಸ್ನೇಹಿತರೆ.